ಸರ್ ಇವಾಗ ನೀವು ತುಂಬ ಪೇಷಂಟ್ಸ್ನ ನೋಡ್ತೀರಾ, ದಿನಕ್ಕೆ ಆಲ್ಮೋಸ್ಟ್ 300 400 500 ಪೇಷಂಟ್ಸ್ನ ನೋಡ್ತೀರಾ ಅಲ್ವಾ ಸರ್? ಆದರೆ ಇವತ್ತು ನಾವು ಡಾಕ್ಟರ್ಸ್ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಆ ಪರ್ಸ್ನಲ್ ಟಚ್ ಒಟ್ಟೋಗಿದೆಯಾ ಅಂತ. ಮುಂಚೆ ಕೂತ್ಕೊಂಡು ಮಾತಾಡಿಸ್ತಾ ಇದ್ರು, ಅವ್ರ ವಿಷಯಗಳನ್ನ ತಿಳ್ಕೊಳ್ತಾ ಇದ್ರು. ಯಾಕೆಂದರೆ ರೋಗ ಅನ್ನೋದು ಬರೀ ಶಾರೀರಿಕ ಅಲ್ಲ, ಅದು ಮಾನಸಿಕವಾಗಿ ಒಂಥರ ಎಲ್ಲ ರೀತಿಯಲ್ಲೂ ಮನಸ್ಶಾಂತಿನೂ ಬೇಕು ಆ ರೋಗನ ನಾವು ಆರೋಗ್ಯ ಮಾಡ್ಕೊಳ್ಳೋಕ್ಕೆ. ಸೊ ನಿಮ್ಗೆ ಇವತ್ತಿನ ಕಾಲಕ್ಕೆ ಏನು ಅನ್ಸುತ್ತೆ? ಇವತ್ತು ಡಾಕ್ಟರ್ಸು ಆ ಪರ್ಸ್ನಲ್ ಟಚ್ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಯಾಕಂದರೆ ತುಂಬ ಪ್ರೊಫೆಷ್ನಲ್ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರಾ? ಅಲ್ಲ, ಇವತ್ತು ಏನಾಗಿದೆಯಪ್ಪ ಅಂತಂದರೆ ಪೇಷಂಟನ್ನು ಅವರ ಹಿಸ್ಟ್ರಿ ಕೇಳಿ ಮತ್ತು ಎಕ್ಸಾಮಿನ್ ಮಾಡಿ ಡಯಾಗ್ನೋಸಿಸ್ ಮಾಡೋದಕ್ಕಿಂತ ಹೆಚ್ಚಿಗೆ ಟೆಸ್ಟ್ಗಳು ಮಾಡಿ ನಿಖರತೆನ ಮಾಡೋಕ್ಕೆ ಅಂತ ಹೇಳ್ತಾರೆ. ಒಂದು ವಿಧದಲ್ಲಿ ಅದು ಒಳ್ಳೆಯದು ಇದೆ, ಆದರೆ ಪೇಷಂಟ್ಗೆ ಅದು ಕೂಡ ಭಾಳ ಬರ್ಡನ್ ಆಗ್ತದೆ. ಇವಾಗ ನಾವು ಯಾವುದೇ ಒಂದು ಪ್ರೊಫೆಷನ್ಗೆ ಹೋದರೂ ಕೂಡ ಈ ಬ್ಯಾಚುಲರ್ಸ್ ಅಂತ ಇರ್ತಾರೆ, ಪೋಸ್ಟ್ ಗ್ರ್ಯಾಜುಯೇಟ್ ಓದೋರು ಇರ್ತಾರೆ, ಆಮೇಲೆ ಸೂಪರ್ ಸ್ಪೆಷಾಲಿಟಿ ಮಾಡಿದವರು ಇರ್ತಾರೆ. ಹೌದು. ಇವತ್ತು ಏನಾಗ್ತದಪ್ಪ ಅಂತಂದರೆ ನಾವು ಹೆಚ್ಚಿಗೆ ಓದ್ತಾ ಆ ಕ್ಲಿನಿಕಲ್ ಎಕ್ಸಾಮ್ ಮಾಡ್ತಾ ಹಿಸ್ಟ್ರಿ ಕೇಳ್ತಾ ನಾವೊಂದು ಡಯಾಗ್ನೋಸಿಸ್ಗೆ ಬರ್ಬೋದು. ಹೌದು, ನೀವು ಹೇಳಿದ ನಿಜ. ನೀವು ಎಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ನೀವು ಅದು ನೆಸೆಸಿಟಿ ಇದ್ದಾಗ ಅದನ್ನು ನಾವು ಉಪಯೋಗಿಸ್ಬೇಕಾಗ್ತದೆ. ಆದರೆ ಎಲ್ರಿಗೂ ಕೂಡ ಒಂದನ್ನೇ ಮಾಡೋದು ಒಳ್ಳೆಯದಲ್ಲ ಅಂತ. ಹೌದು, ಇವತ್ತು ಎಷ್ಟೊಂದು ಮಕ್ಕಳು ಸಹ ಒಂದು ನೀವು ಟ್ಯಾಬ್ಲೆಟ್ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಅಷ್ಟು ಮಾಹಿತಿ ಇದೆ ಇವತ್ತು ಇಂಟರ್ನೆಟ್ಟಲ್ಲಿ. ನೀವು ಹೇಳ್ದಂಗೆ AI ಸಿಮ್ಟಮ್ಸ್ ಕೊಟ್ಟರೆ ಅದು ಹೇಳುತ್ತೆ ಇದು ಪಾಸಿಬಿಲಿಟಿನಾ ಅಂತ. ಇವಾಗ ಏನಾಗಿದೆ ಅಂದರೆ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ನಾವು ಇಟ್ಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಕಾರಣನ ತಿಳ್ಕೊಳ್ಳೋದೇನೆ ನಾವು ಟ್ರೀಟ್ ಮಾಡಬಾರ್ದು ಅಂತ ಹೇಳ್ತೀವಿ. ಆದರೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳಿದ್ರು ಕೂಡ ಈ ವೈರಲ್ ಇನ್ಫೆಕ್ಷನ್ಗಳಾಗ್ಬೋದು, ಇವೆಲ್ಲ ಒಂಥರ ಕಾಸ್ಟ್ಲಿ ಮುಂಚೆ ಎಲ್ಲ ನಾವೇನು ಓದ್ತಾ ಇದ್ದಾಗ ಏನಪ್ಪ ತಿಳ್ಕೊಂಡಿದ್ದು ಅಂತ ಹೇಳಿದರೆ ಇಟ್ಸ್ ವೈರಲ್ ಇನ್ಫೆಕ್ಷನ್ ಅನ್ನೋದು ಒಂಥರ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಅಂದರೆ ಜ್ವರ ಬರುತ್ತೆ, ನೆಗಡಿ ಇರ್ತದೆ, ಒಂದು 6-7 ದಿನ ಆದಮೇಲೆ ವಾಸಿ ಆಗುತ್ತೆ ಅಂತ. ಇವಾಗ ನಮಗೂ ಕೂಡ ಹೊಸದ್ರಲ್ಲಿ ಈಗ ಕೋವಿಡ್ ಬಂದಾಗಲೇ ನಮಗೆ ವೈರಲ್ ಇನ್ಫೆಕ್ಷನ್ ಅಂತಂದರೆ ಬರೀ ಸಾಮಾನ್ಯ ಜನರಿಗೆ ಹೆದರಿಕೆ ಅಲ್ಲ, ಡಾಕ್ಟ್ರುಗಳು ಹೆದರ್ಕೊಳ್ತಿದ್ರು. ಕರೆಕ್ಟು. ಆ್ಯಕ್ಚುಯಲ್ ಸೆನ್ಸಲ್ಲಿ ಪೇಷಂಟ್ಗಳನ್ನ ಎಕ್ಸಾಮಿನ್ ಮಾಡೋದಿರಲಿ, ಹತ್ತಿರ ಹೋಗ್ಲಿಕ್ಕೂ ಮತ್ತು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಆಗಲಿ, ಅಟಾಪ್ಸಿ ಮಾಡೋದಾಗಲಿ ನಾವು ಮಾಡಲೇ ಇಲ್ಲ. ಆದರೆ ಏನಪ್ಪ ಅಂತಂದರೆ ಅದರಲ್ಲಿ ನಾವೊಂದು ಒಳ್ಳೆಯದನ್ನು ನಾವಲ್ಲಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಅಂದರೆ ವ್ಯಾಕ್ಸಿನೇಷನ್ನಿಂದ. ಆ ಭಯ ಹೆದರಿಕೆಗಳು ಆ್ಯಕ್ಚುಲಿ ಅದು ಏರ್ಬೋರನ್ ಡಿಸೀಸ್ ಅಂತ ಗೊತ್ತಿದ್ದರೂ ಕೂಡ ನೀವು ಎಲ್ಲಿ ಜನ ಕಂಜೆಷನ್ ಇರುತ್ತೆ ಅದನ್ನು ನೀವು ಬ್ಯಾನ್ ಮಾಡಬೇಕಾಯ್ತು, ಬ್ಯಾನ್ ಮಾಡಲಿಲ್ಲ ನೀವು. ಕರೆಕ್ಟ್. ಅದಕ್ಕೆ ಬೇಕಾಗಿದ್ದದ್ದು ಏನಪ್ಪ ಅಂದ್ರೆ ನೆಸೆಸಿಟಿಯಾಗಿ ಬೇಸಲ್ ವೈಟಲ್ ಬಾಡಿ ಕಂಡೀಷನ್ಗಳನ್ನ ಮೇಂಟೈನ್ ಮಾಡಬೇಕು. ಅವನಿಗೆ ಆಕ್ಸಿಜನ್ ಕೊಡಬೇಕಾಗಿತ್ತು ಮತ್ತು ಈ ಪಲ್ಮಾನಾಲಜಿಸ್ಟ್ಗಳು ಬೇಕಾಗಿತ್ತು, ಲಂಗ್ ಸ್ಪೆಷಲಿಸ್ಟ್. ಅವತ್ತು ನಮ್ಮಲ್ಲಿ ಭಾಳ ಕಡಿಮೆ ಇದ್ದರು. ಓಕೆ. ಅದನ್ನು ನೀವು ಲಂಗನ್ನು ನೀವು ಅವತ್ತು ಆಕ್ಸಿಜನ್ನು ಕೂಡ ನಾವು ಪುಡಕ್ಕೆ ಹೋದಾಗ ಇಂಡಸ್ಟ್ರಿಯಲ್ ಆಕ್ಸಿಜನ್ ಎಲ್ಲ ಕೊಟ್ಟಿದ್ದಾರೆ, ಬರೀ ಎಷ್ಟೋ ಜನ ಅದರಿಂದ ಕೂಡ ಡೆತ್ ಆಯಿತು. ಆದರೆ ಒಂದೇ ಒಂದು ನಮ್ಮ ದೇಶದಲ್ಲಿ ಮಾತ್ರ ಇದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೇಡಿ. ಎಲ್ಲ ದೇಶಗಳಲ್ಲೂ ಕೂಡ ಮುಂದುವರೆದ ದೇಶಗಳು ಕೂಡ ಅವರು ಅದೊಂದರಲ್ಲಿ ಫೇಲ್ಯೂರ್ ಆದರು ಅಂತ ಹೇಳಿದ್ರು. ಭಾಳ ಅದು ಡಿಸೀಸಿಂದ ಡೆತ್ ಆಗೋಕ್ಕಿಂತ ಕೂಡ ಈ ಫಿಯರ್ಗೋಸ್ಕರ ಡೆತ್ ಆದದ್ದು ಕೂಡ ಭಾಳ ಜಾಸ್ತಿ ಇದೆ. ಅಂದರೆ ಭಯ, ಹೆದರಿಕೆ, ಏನೋ ಅದು ನಮ್ಮಿಂದ ಏನೋ ಆಗ್ತದೆ, ಏನೋ ಆಗ್ತಾ ಇದೆ. ಅರ್ಧ ಕಾರಣ ಜನರು ಡಾಕ್ಟರ್ ಹತ್ರ ಹೋಗೋದೇ ಆ ಭಯದಿಂದ. ಯಾಕಂದರೆ ಅಲ್ಲಿ ಹೋದ್ರೆ ಒಂದು ಮಾತು ಅವ್ರು ಕರೆಕ್ಟಾಗಿ ಹೇಳಿದ್ರೆ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಒಂದು ನೆಮ್ಮದಿ ಸಿಗುತ್ತೆ, ನಮ್ಮ ಆರೋಗ್ಯ ವಾಪಸ್ ಬರುತ್ತೆ ನಮಗೆ ಅಂತ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ. ಅಲ್ಲ, ಡಾಕ್ಟ್ರುಗಳಿರೋದು ಒಂದೇ ಒಂದು ಕಡೆವರೆಗೂ ಯಾವುದೇ ಪೇಷಂಟ್ನಲ್ಲಿ ಭಯ ಹುಟ್ಟಿಸೋದಲ್ಲಿ, ಹೆದರಿಕೆಯನ್ನು ಬರೆಸೋದಲ್ಲಿ ಅದು ಆ ಡಾಕ್ಟರ್ ಪ್ರೊಫೆಷನ್ಗೆ ಅದು ಶೋಭೆ ತರುವಂಥದ್ದಲ್ಲ. ಹೌದು ಸರ್. ಇನ್ನೊಂದು ವಿಷಯ ಏನು ಅಂತಾರೆ, ನಮ್ಮ ದೇಶದಲ್ಲಿ ಇವತ್ತು 2024-26 14% ಇನ್ಫ್ಲೇಷನ್ ಆಗಿದೆ ಮೆಡಿಸಿನ್ ಬಿಸ್ನೆಸ್ಸಲ್ಲಿ. ಅಂದರೆ ನಿಮ್ಮ ಚಿಕಿತ್ಸೆ ಆಗಿರ್ಬೋದು, ಇಲ್ಲ ಕನ್ಸಲ್ಟೇಷನ್ ಆಗಿರ್ಬೋದು ಇಂಡಸ್ಟ್ರಿನಲ್ಲಿ. ಆದರೆ ನಾವು ನೋಡ್ತಿರೋಂಗೆ ನಮ್ಮ ರೈತರಿಗೆ ಇಲ್ಲ ನಮ್ಮ ಫಾರ್ಮರ್ಸ್ಗೆ 1% ಇನ್ಕಮ್ ಜಾಸ್ತಿ ಆಗಿಲ್ಲ. ಹೇಗಿತ್ತು ಮುಂಚೆ ಹಾಗೇ ಇದೆ ಸರ್. ಎಲ್ಲೋ ಒಂದು ಕಡೆ ನಮ್ಮ ಟ್ರೀಟ್ಮೆಂಟ್ ಏನು ನಾವು ಕೊಡ್ತೀವಿ ನಮ್ಮ ದೇಶದಲ್ಲಿ ಅದು ಹೆಚ್ಚಾಗ್ತಾ ಇದೆ. ಅದರಿಂದ ತುಂಬ ಜನಕ್ಕೆ ಕಷ್ಟನೂ ಆಗ್ತಾ ಇದೆ ಸರ್. ಇವತ್ತೊಬ್ಬರು ಹಾಸ್ಪಿಟಲ್ಗೆ ಹೋಗ್ತಾರೆ ಅಂತ ಅಂದರೆ ಲಕ್ಷ ಖರ್ಚಾಗುತ್ತೆ. ಎಷ್ಟೊಂದು ಜನ ನಿಮ್ಗೆ ಗೊತ್ತು ಲಾಸ್ಟಲ್ಲಿ ಕ್ರಿಟಿಕಲ್ ಸ್ಟೇಜಲ್ಲಿ ಹೋಗ್ತಾರೆ, ಕ್ಯಾನ್ಸರು ಇನ್ನೊಂದು ಅಂತ ತುಂಬ ಲೋನ್ಸ್ಗಳು ಮಾಡಿಕೊಂಡು ಫ್ಯಾಮಿಲಿಯವರು ಅದಕ್ಕೆಲ್ಲ ಕಟ್ಟಿ ಕೊನೆಗೆ ಮನುಷ್ಯನೂ ಕಳ್ಕೊಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಮ್ಮ ಟ್ರೀಟ್ಮೆಂಟು ನಮ್ಮ ದೇಶದಲ್ಲಿ ಕಡಿಮೆನಾ ಜಾಸ್ತಿನಾ, ಇನ್ನು ಕಂಟ್ರೋಲ್ ಮಾಡಬೇಕಾ, ಪಾಲಿಸೀಸ್ ಇರಬೇಕಾ? ಅಲ್ಲ, ನಿಮಗೆ ಒಂದು ಮಾತನ್ನು ನಾನು ಹೇಳಬೇಕಾಗ್ತದೆ. ನೀವು
ಎಲ್ಲಿವರೆಗೆ ನೀವು ಡಿಮ್ಯಾಂಡ್ ಮಾಡೋದನ್ನು ಕಲಿದಿಲ್ವೋ, ನೀವು ಪೇಷಂಟ್ ಆಗ್ಬೋದು, ಸಾಮಾನ್ಯ ಮನುಷ್ಯರಾಗ್ಬೋದು, ಸರ್ಕಾರದ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಇದೆ. ಟ್ರೀಟ್ಮೆಂಟ್ ಮಾತ್ರ ಫ್ರೀ ಅಲ್ಲ, ಮೆಡಿಸಿನ್ ಫ್ರೀ ಇದೆ, ಹಾಸ್ಪಿಟ್ಲು ಫ್ರೀ ಇದೆ. ನೀವೇನು ಮಾಡ್ತೀರಿ ಅಂದರೆ ನೀವೇ ದುಡ್ಡು ಕೊಟ್ಟು ಹೋಗ್ತಿದ್ದಾರೆ. ಇವಾಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ನೀವು ಯಾರಾದರೂ ಒಂದು ಕೆಲಸನ ಮಾಡಿಕೊಟ್ರೆ ನೀವೇನಂತೀರಿ, ಕಾಣಿಕೆ ಕೊಡಬೇಕು, ಪ್ರೋತ್ಸಾಹ ಧನ ಕೊಡಬೇಕು. ಅಂದರೆ ಈ ಮೆಂಟಾಲಿಟಿನ ನೀವು ಬೆಳೆಸ್ಕೊಂಡಿದ್ದೀರಿ. ಕರೆಕ್ಟ್. ಇಟ್ಸ್ ಯುವರ್ ಓನ್ ರೈಟ್. ಅದು ನಿಮಗೆ ರೈಟು ಅಷ್ಟು ಇದೆ, ಡ್ಯೂಟೀಸು ಇದೆ. ಅದು ಡಾಕ್ಟ್ರಿಗೆ ಡ್ಯೂಟೀಸ್ ಆಗುತ್ತೆ, ನಿಮಗೆ ರೈಟ್ಸ್ ಆಗುತ್ತೆ. ಕರೆಕ್ಟ್. ಆಮೇಲೆ ಇವತ್ತು ಸರ್ಕಾರಗಳು ಕೂಡ ಸುಮಾರು ಭಾಳ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ನೀವು ಹೇಳ್ದಾಗೆ ಈ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳ ಅಂದರೆ ಹಿಂದೆ ಏನಾಗ್ತಿತ್ತಪ್ಪ ಅಂದರೆ, ಇವಾಗ ನಿಮ್ಮಾನ್ಸನ್ನೇ ತಗೊಳ್ಳಿ, ನ್ಯೂರೋ ಸೆಂಟರ್ ಅಂತ. ನೀವು ಸೌತ್ ಇಂಡಿಯಾದಲ್ಲಿ 20-30 ವರ್ಷಗಳಲ್ಲಿ ಒಂದೇ ಒಂದು ಹಾಸ್ಪಿಟ್ಲ್ಗಳನ್ನ ಮಾಡಿ 3-4 ಸ್ಟೇಟ್ಗಳಿಗೆ ಮಾಡಿದಾಗ ಅದ್ರ ಡಿಮ್ಯಾಂಡನ್ನು ಅವ್ರು ಯಾವ ರೀತಿ ಮೀಟ್ ಮಾಡಲಿಕ್ಕಾಯ್ತದೆ? ನಿಮಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗೆ ನೀವು ಅದನ್ನು ಆ ಸೆಂಟ್ರ್ಗಳಾಗಲಿ ಆ ಡಾಕ್ಟ್ರುಗಳಾಗಲಿ ನೀವು ಇನ್ಕ್ರೀಸ್ ಮಾಡಬೇಕಾಗ್ತದೆ. ಇವತ್ತು ಏನಾಗ್ತದೆ ಅಂದರೆ, ಕಾರ್ಡಿಯಾಲಜಿ ತಗೊಳ್ಳಿ, ನ್ಯೂರಾಲಜಿ ತಗೊಳ್ಳಿ, ನೆಫ್ರಾಲಜಿ ಆಗ್ಬೋದು, ಎಂಡೋಕ್ರೈನಾಲಜಿ ಆಗ್ಬೋದು. ಇವತ್ತು ನಿಮ್ಮ ಬೆಂಗಳೂರೊಂದನ್ನು ಬಿಟ್ಟರೆ ಬೇರೆ ಏರಿಯಾಗಳಲ್ಲಿ ನಿಮಗೆ 10-15 ವರ್ಷಗಳ ಹಿಂದೆ ನಿಮಗೆ ಟ್ರೀಟ್ಮೆಂಟ್ ಸಿಗ್ತಿರಲಿಲ್ಲ. ಹೌದು. ನೀವು ಪ್ರತಿಯೊಬ್ಬರೂ ಕೂಡ ನೀವು ಇಲ್ಲಿ ಬರಲೇಬೇಕಾಗಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂತಂದರೆ, ಮೆಡಿಕಲ್ ಕಾಲೇಜ್ಗಳು ಕೂಡ ಬರೀ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರನೇ ಇತ್ತು. ಹೌದು. ಇವಾಗ ಸರ್ಕಾರಗಳೇನು ಮಾಡಿದೆ ಅಂದರೆ, ಮೆಡಿಕಲ್ ಕಾಲೇಜುಗಳನ್ನು ಕೂಡ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಕೊಡ್ತಾ ಇದ್ದಾರೆ. ಅದರಲ್ಲೆಲ್ಲ ಇನ್ನೊಂದು 4-5 ಡಿಸ್ಟ್ರಿಕ್ಟು, ಒಂದು 7-8 ಡಿಸ್ಟ್ರಿಕ್ಟ್ಗಳಲ್ಲಿ ಇಲ್ಲ ಅಷ್ಟೇ. ಓಕೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಸೊ ಎಲ್ಲ ಕಾಲೇಜಸ್ ಬಂದು ಸರ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸಲ್ಲಿ ಇವತ್ತಿದೆ. ಅದು ಕೂಡ ನಿಮಗೆ ನಿಮ್ಮ ಮನೆ ಹತ್ರನೇ, ನಿಮ್ಮ ಇರೋ ಜಾಗದಲ್ಲೇ ಕೂಡ ಅದು ನಿಮಗೆ ಟ್ರೀಟ್ಮೆಂಟ್ ಸಿಗೋಕ್ಕೊಂದು ಅವಕಾಶ. ಅದನ್ನು ಜನಗಳು ಉಪಯೋಗಿಸ್ಕೋಬೇಕು. ಬಟ್ ಇಲ್ಲಿಂದನೇ ಆ ಮಕ್ಕಳು MBBS ಓದಿ ಪಾಸ್ ಔಟ್ ಆಗಿ ಮತ್ತೆ ಸಿಟಿಗೆ ಬರ್ತಾರೆ ಡಾಕ್ಟರ್ ಆಗೋಕ್ಕೆ. ಆ ಗ್ರಾಮದಲ್ಲೇ, ಆ ತಾಲೂಕಿನಲ್ಲೇ ಕೆಲಸ ತಗೊಂಡು ಅಲ್ಲೇ ಅವ್ರ ಒಂದು ಬೆಳವಣಿಗೆ ಮಾಡ್ಕೊಳ್ಳೋಣ ಅಂತ ಯೋಚನೆ. ಇವಾಗ ನಿನ್ನೂ ಒಂದು ಹೇಳ್ತಾ ಇದ್ದೀನಲ್ಲ, ಇವಾಗ ನೀವು ಹೇಳ್ತಾ ಇದ್ದದ್ದು ಒಂದು ವಿಧದಲ್ಲಿ ಅದು ಸತ್ಯ. ಇವಾಗ ನೀವು ಅದೇ ಅವರದೇ ಒಂದು ಡಿಸ್ಟ್ರಿಕ್ಟಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ನೀವು ಮೆಡಿಕಲ್ ಕಾಲೇಜ್ಗಳನ್ನ ಓಪನ್ ಮಾಡೋದ್ರಿಂದ ಅಲ್ಲೂ ಓದ್ದವರು ಅಲ್ಲೇ ಇರ್ಲಿಕ್ಕೆ ಟ್ರೈ ಮಾಡ್ತಾರೆ. ಹೌದಾ ಸರ್? ಅಂದರೆ ಏನಾಗಿದೆ ಅಂತಂದರೆ, ಒಂದು ಮೆಡಿಕಲ್ ಕಾಲೇಜ್ಗಳು ಒಂದು ಫುಲ್ಲಿ ಡೆವಲಪ್ ಆಗಬೇಕು ಅಂತ ಹೇಳಿದರೆ ಒಂದು 10 ವರ್ಷನಾರು ಬೇಕು. ಮತ್ತು ಇವಾಗ ನೋಡ್ತಾ ಇದ್ರೆ, ಇವಾಗ ನ್ಯೂರೋ ಸೆಂಟರ್ಗಳನ್ನ ಮೈಸೂರಲ್ಲಿ ಒಂದು ಓಪನ್ ಮಾಡ್ತಾ ಇದ್ದಾರೆ, ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ. ಹೌದು. ಆಮೇಲೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಬರ್ತಾ ಇದೆ, ಟ್ರಾಮಾ ಕೇರ್ ಹಾಸ್ಪಿಟ್ಲ್ಗಳು ಬರುತ್ತೆ. ಇವನು ಕೂಡ ಮೆಡಿಕಲ್ ಕಾಲೇಜ್ ಜೊತೆಗೆ ಮಾಡಿದರೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 1 ಲಕ್ಷ ಜನ ವರ್ಷ ಪಾಸ್ ಆಗ್ತಾರೆ MBBS ಮಾಡಿಕೊಂಡು. ಆಮೇಲೆ ತುಂಬ ಈ ಡಾಕ್ಟರ್ಸು ಆಚೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ತಾರೆ. ಅಲ್ಲಿ ನೀವು UK ಅಲ್ಲಿ ನೋಡ್ದಂಗೆ ತುಂಬ ಜನ ಅಲ್ಲಿ ಡಾಕ್ಟರ್ಸ್ ಎಲ್ಲ ಇಂಡಿಯನ್ಸೇ. ಅಮೆರಿಕಾದಲ್ಲೂ ಅಷ್ಟೇ ತುಂಬ ಡಾಕ್ಟರ್ ಸ್ಪೆಷಲೈಸೇಷನ್ ಇಂಡಿಯನ್ಸೇ ಇರ್ತಾರೆ. ಆದರೆ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಒಂದು ಗ್ರಾಮದಿಂದ ತಾಲೂಕಿಂದ ಏನಾದ್ರು ಒಂದು ಎಮರ್ಜೆನ್ಸಿ ಆದರೆ ಅವ್ರು ಆ್ಯಂಬುಲೆನ್ಸ್ ತೊಗೊಂಡು ಬೆಂಗಳೂರಿಗೆ ಬರಬೇಕು, ಇಲ್ಲ ಸಿಟಿಗೆ ಬರಬೇಕು. ಇದು ಗೌರ್ಮೆಂಟ್ ಮಾಡಬೇಕಾಗಿರೋ ಒಂದು ಬದಲಾವಣೆನ, ಇಲ್ಲ ಡಾಕ್ಟ್ರು ಖುದ್ದಾಗಿ ಅವ್ರ ಮನಸ್ಸಲ್ಲಿ ಒಂದಿನೋ ಒಂದು ಉತ್ಪತ್ತಿ ಆಗಬೇಕಾ, ಇಲ್ಲ ನಾನು ಅಲ್ಲೂ ಕೆಲಸ ಮಾಡಬೇಕು ಅಂತ? ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆಯಾ? ಇವತ್ತು ಸರ್ಕಾರದಲ್ಲಿ ನನಗೆ ಗೊತ್ತಿದ್ದಂಗೆ ಹಣದ ಕೊರತೆ ಏನೂ ಇಲ್ಲ. ಮುಂಚೆ ಎಲ್ಲ ನೀವು ನೋಡ್ಬೋದಾಗಿತ್ತು, ಸರ್ಕಾರದ ಬಡ್ಜೆಟ್ಗಳೆಲ್ಲ ಭಾಳ ಕಡಿಮೆ ಇರ್ತಿತ್ತು. ಇವತ್ತು 3.5 ಲಕ್ಷ ಸಾವಿರ ಕೋಟಿ ಅಂತ ಹೇಳ್ತಾರೆ, 4.25 ಲಕ್ಷ ಸಾವಿರ ಕೋಟಿ ಅಂತ ಹೇಳ್ತಾರೆ. ಎಷ್ಟೋ ಸರಿ ಇನ್ಫ್ರಾಸ್ಟ್ರಕ್ಚರು ಹಳ್ಳಿಗಳಲ್ಲೂ ಚೆನ್ನಾಗಿದೆ. ನಾನು ಕೇಳೋದಿಷ್ಟೇ, ನೀವು ಅಲ್ಲೇ ಇರಬೇಕು ಅನ್ನುವಂಥ ಮನಸ್ಸಿದ್ರೆ, ಇಚ್ಛಾಶಕ್ತಿ ಏನಾರು ಇದ್ದರೆ ನಿಮಗೆ ಅಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಹಿಂದೆ ಇದ್ದಂಥದ್ದನ್ನೇ ಅಲ್ಲ. ಇವಾಗ ಡಾಕ್ಟ್ರುಗಳಿಗೆ ಕೊಡುವಷ್ಟು ಗೌರವನ ನಾನು ಕಂಡಂಗೆ ಸಮಾಜದಲ್ಲಿ ಬೇರೆ ಯಾರಿಗೂ ಅಷ್ಟು ಕೊಡೋದಿಲ್ಲ.